Hi friends, welcome to learn English through Kannada. So without wasting time, let's start our today's video. ಇವತ್ತಿನ ವಿಡಿಯೋ is about giving orders, right? ಇದು ಬಹಳ ಇಂಪಾರ್ಟೆಂಟ್ ಇದೆ. ಗಿವಿಂಗ್ ಆರ್ಡರ್ಸ್ ಅಂತ ಹೇಳಿದರೆ ಈಗ ನಾವು ಸಾಮಾನ್ಯವಾಗಿ ಮಾತಾಡ್ತೀವಿ ಲೈಕ್ ಏನೇನು ಹೇಳ್ತೀವಿ ನಾವು ಲೈಕ್ ಬಾಗಿಲು ಮುಚ್ಚು ಅಂತ ಹೇಳ್ಬೋದು, ಅಥವಾ 5 ಗಂಟೆಗೆ ಬಾ, ರೈಟ್, ಅದು ತಗೋ, ರೈಟ್, ಬಾಲ್ ಆಡು, ರೈಟ್. ಯೂಶ್ವಲ್ ಅಥವಾ ಕಾಮನ್ ಸೆಂಟೆನ್ಸಸ್ ಇವು. ಆ್ಯಕ್ಚುಲಿ ಮ್ಯಾಕ್ಸಿಮಮ್ ನಾವು ಇದೇ ಮಾತಾಡೋದು. ಇವು ಇಂಗ್ಲೀಷಲ್ಲಿ ಯಾವ ರೀತಿ ಮಾತಾಡಬೇಕು, ರೈಟ್, ವಿಧಾನ ಏನಿದೆ ಅದ್ರ ಬಗ್ಗೆ ಇವತ್ತು ಕಲಿಯೋಣ. ಅದ್ರ ಜೊತೆಗೆ ಅದರ ನೆಗೆಷನ್ ಏನಿದೆ, ನೆಗೆಟಿವ್, ಅದು ಮಾಡಬೇಡ, ಬಾಗಿಲು ಮುಚ್ಚಬೇಡ, ಮಾರ್ಕೆಟ್ಗೆ ಹೋಗಬೇಡ, ರೈಟ್. ಈ ಥರ ಸೆಂಟೆನ್ಸಸ್ ಏನಿದಾವೆ ಇವತ್ತು ಕಲಿಯೋಣ ನಾವು. ಸೊ ಇದ್ರ ಪ್ಯಾಟರ್ನ್ ಏನಪ್ಪ ಅಂತ ಹೇಳಿದರೆ, ಕ್ರಿಯಾಪದ ಏನಿದೆ, ವರ್ಬ್ಸ್ ಏನಿದಾವೆ ಲೈಕ್ ಗೋ, ಕಮ್, ಸಿಟ್, ರೀಡ್, ರೈಟ್, ಇದೇ ಫಸ್ಟ್ ಬಳಸ್ಬೇಕು ನಾವು. ಕನ್ನಡದಲ್ಲಿ ಏನು ಹೇಳ್ತೀವಿ ನಾವು, ಬಾಗಿಲು ಮುಚ್ಚು ಅಂತೀವಿ, ರೈಟ್. ಅದೇ ಇಂಗ್ಲೀಷಲ್ಲಿ ಹೇಳ್ಬೇಕಂದ್ರೆ ಕ್ಲೋಸ್ ದ ಡೋರ್ ಅಥವಾ ಕ್ಲೋಸ್ ಡೋರ್ ಅಂತ. ಫಸ್ಟ್ ಏನು ಹೇಳ್ತಿದ್ವಿ, ಬಳಸ್ತಿದ್ವಿ ಇಂಗ್ಲೀಷಲ್ಲಿ ಕ್ಲೋಸ್ ಬಳಸ್ತಿದ್ವಿ, ಆಮೇಲೆ ಏನಂತ ಹೇಳ್ತಿದ್ವಿ, ರೈಟ್. ಕನ್ನಡದಲ್ಲಿ ಉಲ್ಟಾ ಹೇಳ್ತೀವಿ ನಾವು, ಬಾಗಿಲು ಮುಚ್ಚು, ಫಸ್ಟ್ ಏನು ಹೇಳ್ತೀವಿ, ಬಾಗಿಲು ಹೇಳ್ತಿದ್ವಿ, ಆಮೇಲೆ ಕ್ರಿಯೆ ಹೇಳ್ತಿದ್ವಿ. ಆದರೆ ಇಂಗ್ಲೀಷಲ್ಲಿ ಏನಾಗುತ್ತೆ, ಇದ್ರ ಉಲ್ಟಾ ಆಗುತ್ತೆ. ಫಸ್ಟ್ ಏನು ಮಾಡ್ಬೇಕಂತ ಹೇಳ್ತೀವಿ ನಾವು, ಆ್ಯಕ್ಷನ್ ಹೇಳ್ತೀವಿ, ಕ್ಲೋಸ್ ದ ಡೋರ್. ಮಾರ್ಕೆಟಿಗೆ ಬಾ ಅಂತ ಹೇಳ್ತೀವಿ ಕನ್ನಡದಲ್ಲಿ, ರೈಟ್. ಇಂಗ್ಲೀಷಲ್ಲಿ ಏನು ಹೇಳ್ತೀವಿ, ಕಮ್ ಟು ದ ಮಾರ್ಕೆಟ್. ಕಮ್ ಏನಿದೆ, ಕ್ರಿಯಾಪದ ಏನಿದೆ ಫಸ್ಟ್ ಬಳಸ್ತೀವಿ. ಓಕೆ, ಹೋಪ್ ದಿಟ್ ಈಸ್ ಕ್ಲಿಯರ್. ಸೊ ಅದೇ ರೀತಿ ಫಾರ್ಮ್ ಏನಿದೆ ನೋಡಿ, ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಗೋ ಒಂದು ಎಕ್ಸಾಂಪಲ್ ತಗೊಂಡು, ಗೋ ಅಂದರೆ ಹೋಗು. ನೆಗೆಷನ್ ಏನಾಗುತ್ತೆ, ನೆಗೆಟಿವ್, ಡೋಂಟ್ ಗೋ, ಹೋಗಬೇಡ. ಓಕೆ, ಇದೆಲ್ಲ ನಾವು ಮ್ಯಾಕ್ಸಿಮಮ್ ಬಳಸೋದು. ಓಕೆ, ಸೊ ನಾವು ಲೆಟ್ಸ್ ಸಿ ಸಮ್ ಮೋರ್ ಎಕ್ಸಾಂಪಲ್ಸ್. ಗೋ ಟು ದ ಮಾರ್ಕೆಟ್. ಇದಕ್ಕೆ ಕನ್ನಡದಲ್ಲಿ ಹೇಳಬೇಕಂದ್ರೆ ಮಾರ್ಕೆಟಿಗೆ ಹೋಗು ಅಂತೀವಿ. ಮಾರ್ಕೆಟ್ ಫಸ್ಟ್ ಬಳಸ್ತೀವಿ, ಆದರೆ ಇಂಗ್ಲೀಷಲ್ಲಿ ಕ್ರಿಯಾಪದ ಏನಿದೆ ಅಲ್ಲ ಅದನ್ನು ಫಸ್ಟ್ ಬಳಸ್ತೀವಿ. ಗೋ ಸ್ಟ್ರೈಟ್, ಗೋ ಟು ಶಾಪ್, ಗೋ ಟು ಬೆಡ್ ಆನ್ ಟೈಮ್, ಗೋ ಪ್ಲೇ ಔಟ್ಸೈಡ್, ಗೋ ಬೈ ವೆಜಿಟೇಬಲ್ಸ್ ಫ್ರಮ್ ದ ಶಾಪ್. ಇಲ್ಲಿ ನೋಡ್ರಿ, ಎರಡು ಕ್ರಿಯಾಪದ ಯೂಸ್ ಮಾಡ್ತೀವಿ ನಾವು. ಗೋ ಹೋಗು, ಬೈ ಖರೀದಿಸು, ವೆಜಿಟೇಬಲ್ಸ್ ಫ್ರಮ್ ದ ಶಾಪ್. ಸೊ ನೆಗೆಟಿವ್ ಹೆಂಗೆ ಮಾಡ್ಬೋದು ಹೇಳಿ ನೋಡೋಣ. ಎಸ್, ಮೇಕ್ ನೆಗೆಟಿವ್ಸ್ ಯೂಸಿಂಗ್ ಡೋಂಟ್. ಓಕೆ, ಡೋಂಟ್ ಗೋ ಟು ದ ಮಾರ್ಕೆಟ್, ಡೋಂಟ್ ಗೋ ಸ್ಟ್ರೈಟ್, ಡೋಂಟ್ ಗೋ ಟು ಶಾಪ್, ಡೋಂಟ್ ಗೋ ಟು ಬೆಡ್ ಆನ್ ಟೈಮ್, ಡೋಂಟ್ ಗೋ buy vegetables from the shop. Clear? Some more examples ನೋಡೋಣ. Shut the front door, find my leather jacket, be there at 5. ಇಲ್ಲಿ ನೋಡ್ರಿ, ರೆಡ್ಡಲ್ಲಿರೋ ಎಲ್ಲ ಪದ ಏನಿದೆ ಕ್ರಿಯಾಪದ. ಓಕೆ, ಕ್ಲೀನ್ ಯುವರ್ ರೂಮ್, ಕಂಪ್ಲೀಟ್ ದೀಸ್ ಬೈ ಟುಮಾರೋ, ಕನ್ಸಿಡರ್ ದ ರೆಡ್ ಡ್ರೆಸ್, wait for me, get some water, make sure you pack warm clothes, choose that one, be quiet, be nice to your friends, play ball. ನೆಗೆಟಿವ್ ಹೆಂಗೆ ಹೇಳ್ಬೋದು ನಾವು, ಶಟ್ ದ ಫ್ರಂಟ್ ಡೋರ್ ಇದೆ, ಫ್ರಂಟ್ ಡೋರ್ ಕ್ಲೋಸ್ ಮಾಡು ಅಂದರೆ ಮುಚ್ಚು ಅಂತ ಹೇಳಿದ್ವಿ. ಅದೇ ನೆಗೆಟಿವ್ ಏನು ಹೇಳ್ತೀವಿ, ಡೋಂಟ್ ಶಟ್ ದ ಫ್ರಂಟ್ ಡೋರ್, ಮಾಡಬೇಡ. ಓಕೆ, ಫೈಂಡ್ ಮೈ ಲೆದರ್ ಜಾಕೆಟ್, ಡೋಂಟ್ ಫೈಂಡ್ ಮೈ ಲೆದರ್ ಜಾಕೆಟ್. ಅದೇ ಥರ ನೆಗೆಷನ್ ನಾವು ಮಾಡ್ಬೋದು. ನೋಡಿರಿ, ಇಲ್ಲಿ ನೆಗೆಟಿವ್ ನೋಡಿರಿ, ಸೇಮ್, ಡೋಂಟ್ ಶಟ್ ದ ಫ್ರಂಟ್ ಡೋರ್, ಡೋಂಟ್ ಫೈಂಡ್ ಮೈ ಜಾಕೆಟ್, ಡೋಂಟ್ ಬಿ ದೇರ್ ಎಟ್ 5, ಡೋಂಟ್ ಕ್ಲೀನ್ ಯುವರ್ ರೂಮ್, ಡೋಂಟ್ ಕಂಪ್ಲೀಟ್ ದೀಸ್ ಬೈ ಟುಮಾರೋ, ಡೋಂಟ್ ಕನ್ಸಿಡರ್ ದ ರೆಡ್ ಡ್ರೆಸ್. ಇದೇ ಥರ ಯು ಕ್ಯಾನ್ ಮೇಕ್ ನೆಗೆಷನ್. ಸೊ ಈ ಲಿಂಕ್ ಬಳಸ್ಬಿಟ್ಟು ನಾನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ. ಇದು ಈ ವೆಬ್ಸೈಟಿಗೆ ಹೋದರೆ, ನನ್ನ ವೆಬ್ಸೈಟ್ ಅಲ್ಲ ಇದು, ಇಲ್ಲಿ ನಿಮಗೆ 100 ಮೋಸ್ಟ್ ಕಾಮನ್ ವರ್ಬ್ಸ್ ಯೂಸ್ಡ್ ಇನ್ ಇಂಗ್ಲೀಷ್, ಇದೇ ಥರ ಬೇರೆ ಬಹಳ ವೆಬ್ಸೈಟ್ ಇದೆ. ಇಲ್ಲಿ ಮತ್ತು ಬೇರೆ ನಿಮಗೆ ಕಾಂಜುಗೇಷನು ಕಲಿಬೋದು ನೀವು ಅಲ್ಲಿ ಹೋಗಿ. ಆ ಮೋಸ್ಟ್ 100 ಕಾಮನ್ ವರ್ಬ್ಸ್ ಇದೆಯಲ್ಲ, ಅದರ ಅರ್ಥ ನೋಡ್ಕೊಳ್ಳಿ ಫಸ್ಟ್. ಓಕೆ, ದೆನ್ ಯು ಕ್ಯಾನ್ ಯೂಸ್ ಇಟ್. So that's it for today. Meet you in the next video. Hope
this important video is comprehensive for you. And if you like, please like our videos and share it to others, and please subscribe to our channel. Thank you.